ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಬಂಡೀಪುರ ಹತ್ರ ನೋಡಿ, ಈ ಥರ ಲೊಕೇಶನಲ್ಲಿ. ಇದು ಮೇಲ್ಗಡೆ ಗುಡ್ಡೆ ಕಾಣ್ತಾ ಇದ್ದಿಲ್ಲ, ಆದರೆ ಹಿಂದ್ಗಡೆ ಫುಲ್ಲು ಫಾರೆಸ್ಟೇ ಇರೋದು. ಮತ್ತು ಒಂದು ನಾಲೆ ನೀರನ್ನು ಹರಿತಾ ಇರ್ತದೆ. ಸೊ ಅಲ್ಲಿ ಆನಿಮಲ್ಸ್ ಎಲ್ಲ ನೀರು ಕುಡಿಯೋಕ್ಕೆ ಬರ್ತಾ ಇರ್ತವೆ. ಎದುರುಗಡೆ ನೋಡಿದ್ರೆ ಈ ಥರ ಚಿಕ್ಕ ಫಾರೆಸ್ಟ್ ಇದೆ. ಇಲ್ಲೊಂದು ರಿವರ್ ಇದೆ. ಆ ರಿವರ್ಗೂ ದೊಡ್ಡ ದೊಡ್ಡ ಅನಿಮಲ್ಸ್ ಎಲ್ಲ ನೀರು ಕುಡಿಯೋದಕ್ಕೆ ಬರ್ತಾ ಇರ್ತವೆ. ಆ ಥರ ಅದರ ಎದುರುಗಡೆನೇ ನೋಡಿ ಈ ತೋಟ ಇದೆ. ಈ ತೋಟ 4 ಎಕರೆ ಇದೆ. ಕಾರ್ನರ್ ತೋಟ ಇದು. ಇದು ಸೇಲ್ಗೆ ಇದೆ. ಕ್ಲಿಯರ್ ಟೈಟ್ಲ್ ಇದೆ. ಒಬ್ಬರು ಅಫಿಷಿಯಲ್ಸ್ ಅವ್ರದ್ದು ಇದು ತೋಟ. ಕ್ಲಿಯರ್ ಡಾಕ್ಯುಮೆಂಟ್ ಇಟ್ಟಿದ್ದಾರೆ ಅವರು. ಇದ್ರದ್ದು ಬೆಲೆ 1 ಕೋಟಿ ಹೇಳ್ತಾರೆ, 25 ಲಕ್ಷ ರೂಪಾಯಿ ಪರ್ ಎಕರ್. ಆದರೆ ಅದರಲ್ಲಿ ಫುಲ್ ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ, ಸೋಲಾರ್ ಫೆನ್ಸಿಂಗ್. ಅಡ್ಡಡ್ಡನೂ ಹಾಕಿದ್ದಾರೆ, ಉದ್ದುದ್ದಕ್ಕೂ ಹಾಕಿದ್ದಾರೆ ಫೆನ್ಸಿಂಗ್. ಈಗ ನೆಕ್ಸ್ಟ್ ತೋರಿಸ್ತೀನಿ ಅದು ಯಾವ ಥರ ಹಾಕಿದ್ದಾರೆ ಅಂತ. ಸಾಯಿಲ್ ರೆಡ್ ಸಾಯಿಲ್. ಇದು ಫಾರೆಸ್ಟ್ಗೆ ಎಂಟ್ರೆನ್ಸಲ್ಲೇ ಇದೆ ನೋಡಿ, ಎದುರುಗಡೆ ಕಾಣ್ತಾ ಇಲ್ಲ, ಇದೇ ಫೆನ್ಸಿಂಗ್. ಅಡ್ಡಡ್ಡನೂ ಇದೆ, ಉದ್ದುದ್ದಕ್ಕೂ ಇದೆ. ಯಾವ ಪ್ರಾಣಿ ಬಂದ್ರೂ ಟಚ್ ಮಾಡೋಕ್ಕಾಗಲ್ಲ. ಇದು ಆ ಥರ ಮಾಡಿದ್ದಾರೆ. ಈಗ ಅಡ್ಡಡ್ಡ ಕಾಣ್ತಾ ಇದೆಯಲ್ವ, ಮೇಲ್ಗಡೆ ಇನ್ನೊಂದು ಕಡೆಯಿಂದ ನೋಡಿದ್ರೆ ಅದು ಒಬ್ಬ ಸಣ್ಣ ಇದೆಯಲ್ಲ ತಂತಿ ಕಾಣ್ತಾ ಇಲ್ಲ ಸರಿಯಾಗಿ. ಅಡ್ಡ ಉದ್ದ 2 ಕಡೆನೂ ಕೊಟ್ಟಿದ್ದಾರೆ ನೋಡಿ. ಈ ಥರ ಫಾರ್ಮ್ ಹೌಸ್ ಮಾಡ್ಕೊಂಡು ಒಳಗಡೆ 1800 ಅಡಿಕೆ ಹಾಕಿದ್ದಾರೆ. ಮಹಾಗಿನಿ ಮರಗಳು ಹಾಕಿದ್ದಾರೆ, ಗಿಡಗಳು ಹಾಕಿದ್ದಾರೆ. ಡ್ರಮ್ ಸ್ಟಿಕ್ ಹಾಕಿದ್ದಾರೆ. ಮತ್ತು ಇನ್ನೊಂದು ಯಾವುದೋ ಹಾಕಿದ್ದಾರೆ, ಸ್ವಲ್ಪ ಹುಣಸೆ ಮರ ಇದೆ, ಅದೆಲ್ಲ ಇದೆ. ತೆಂಗಿನ ಸಸಿ ಇನ್ನೂ ತಗೊಂಡು ಬಂದು ಹಾಕಿದ್ದಾರೆ. ಇದರಲ್ಲಿ ಸುಮಾರು ಒಂದು 80 ಕೋಳಿ ಸಾಕ್ಕೊಂಡಿದ್ದಾರೆ ಇವರು. ಮತ್ತು ಸುಮಾರು ಕುರಿಗಳು ಅದನ್ನು ಇದು ಮಾಡಿದ್ದಾರೆ. ಈ ಥರ ಟೆಂಪರರಿ ಶೆಡ್ಗಳು ಮಾಡ್ಕೊಂಡು ಇಲ್ಲಿ ವಾಚ್ಮೆನ್ ಇರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅವರು ಡೇ ಟೈಮಲ್ಲಿ ಬಂದು ಇನ್ನೂ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ತಾರಂತೆ. ಫುಲ್ ಡ್ರಿಪ್ ಮಾಡಿದ್ದಾರೆ. ಒಂದು ಟ್ರಾನ್ಸ್ಫಾರ್ಮರ್ ಹಾಕಿದ್ದಾರೆ. 24 hours ಕರೆಂಟ್ ಬರುತ್ತಲ್ಲ, ನಿರಂತರ ಜ್ಯೋತಿ. ಸೊ ಆ ಥರನೂ ಒಂದು ಟ್ರಾನ್ಸ್ಫಾರ್ಮರ್. ಒಂದು ಬೋರ್ವೆಲ್ಲು ಹಾಕಿದ್ದಾರೆ. ಬೋರ್ವೆಲ್ಲಲ್ಲಿ ಸಫಿಷಿಯೆಂಟ್ ನೀರಿದೆ. ಎದುರುಗಡೆ ಒಂದು ರಿವರ್ ಇದೆ, ಹಿಂದ್ಗಡೆ ಒಂದು ನಾಲೆ ಇದೆ. ಸೊ ಅದರಿಂದ ಗ್ರೌಂಡ್ ವಾಟರ್ ಚೆನ್ನಾಗಿರ್ತದೆ ಇಲ್ಲಿ ನೋಡಿ. ಈ ಥರ ಗೇಟ್ ಮಾಡಿಕೊಂಡಿದ್ದಾರೆ. ಗೇಟ್ ಎಂಟ್ರ್ ಆದರೆ ಇದು ಕುರಿ ದನ ಇದೆಲ್ಲ ಕೂಡಾಕೋಕ್ಕೆ ಒಂದು ಶೆಡ್ ಮಾಡ್ಕೊಂಡಿದ್ದಾರೆ. ಈ ತೋಟದ ಎದುರುಗಡೆ ಒಂದು ರಿವರ್ ಹೋಗ್ತಾ ಇದೆ. ಮತ್ತು ಅದರ ಬ್ಯಾಕ್ ಸೈಡು ಫುಲ್ ಫಾರೆಸ್ಟ್. ಸ್ಟಾರ್ಟಿಂಗಲ್ಲಿ ತೋರಿಸೋಣ, ಅದು ಬ್ಯಾಕ್ ಸೈಡನ್ನು ಇದೇ ಥರ ಥಿಕ್ ಫಾರೆಸ್ಟೇನೆ ನೋಡಿ. ತಂತಿ, ಎಲೆಕ್ಟ್ರಿಕ್ ತಂತಿ ನೋಡಿ. ಅಡ್ಡಡ್ಡನೂ ಹಾಕಿದರೆ, ಉದ್ದುದ್ದನೂ ಹಾಕಿದ್ದಾರೆ. ಎಷ್ಟೇ ಹೈಟಲ್ಲಿ ಪ್ರಾಣಿ ಬಂದ್ರೂ ಯಾವ್ದಾರ ಒಂದು ತಂತಿ ಟಚ್ ಆಗೇ ಆಯ್ತದೆ. ಅದಕ್ಕೆ ಯಾವ ಪ್ರಾಣಿನೂ ಬರೋಕ್ಕಿಲ್ವಂತೆ ಇಲ್ಲಿ. 24 hours ಇವರು ಫೆನ್ಸಿಂಗ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಧೈರ್ಯವಾಗಿ ಕೋಳಿಗಳು ಮತ್ತು ಕುರಿ ಇದೆಲ್ಲ ಸಾಕ್ಕೊಂಡಿದ್ದಾರೆ. ಕುರಿನೂ ಇದೆ, ಸುಮಾರು ಒಂದು 12-15 ಕುರಿನೂ ಇದೆ. ಎಲ್ಲ ಗಿಡಗಳಿಗೂ ಡ್ರಿಪ್ ಮಾಡಿದ್ದಾರೆ. ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಇವರು ಅಫಿಷಿಯಲ್ಸ್ ಅಲ್ವಾ ನೋಡಿ. ಹುಣಸೆ ಮರನೂ ಭಾಳ ದೊಡ್ಡದಾಗಿದೆ. ಒಂದು ಸತಿ ತೆಗೆದ್ರೆ ಒಂದು 15 ಚೀಲ ಹುಣಸೆ ಬರುತ್ತಂತೆ. ಈ ಥರ 3 ಮರ ಏನೋ ಇದೆ. ಆಮೇಲೆ ವಿಲೇಜ್ ಇದೆಯಲ್ಲ, ವಿಲೇಜೂ
ಒಂದೂವರೆ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ವಿಲೇಜ್ ಇದೆ. ಅಲ್ಲಿಂದ ಏನಾರ ಬೇಕು ಅಂದರೆ ಅಂಗಡಿಯಿಂದ ಹೋಗಿ ತಗೊಂಡು ಬರ್ಬೋದು. ಅದಕ್ಕೂ ಸೌಲಭ್ಯ ಇದೆ. ನೋಡಿ ಡ್ರಿಪ್ ಮಾಡಿರೋದು ಪೈಪ್ಗಳು. ನೇಚರ್ಗೆ ಲೈಕ್ ಮಾಡ್ತಾರಲ್ಲ ಅಂಥವ್ರಿಗೆ ಭಾಳ ಒಳ್ಳೆಯ ಜಾಗ ಇದು. ಇನ್ನೊಂದು ಸ್ವಲ್ಪ ದೂರ ಹೋದರೆ ಇಲ್ಲಿಂದ 1-2 ಕಿಲೋಮೀಟ್ರ್ ಅಷ್ಟು ದೂರ ಹೋದರೆ ದೊಡ್ಡದು ಒಂದು ಲೇಕ್ ಇದೆ, ಭಾಳ ದೊಡ್ಡದಿದೆ. ಅಲ್ಲೂ ಅಷ್ಟೇ ಬೆಟ್ಟದ ವ್ಯೂ ಚೆನ್ನಾಗಿದೆ ಮತ್ತು ಅನಿಮಲ್ಸ್ ಎಲ್ಲ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಸಾಯಿಲು ಅಷ್ಟೇ ರೆಡ್ ಇದೆ. ಈ ಥರದೊಂದು ಟ್ರಿಲ್ಲರ್ ಇಟ್ಕೊಂಡಿದ್ದಾರೆ. ಇದರಲ್ಲೇ ಸುಮಾರು ಕೆಲಸ ಮಾಡ್ಕೋತಾರಂತೆ ಇವ್ರದ್ದೇ. ಒಂದು ವಾಚ್ಮೆನ್ಗೆ ಇಟ್ಟಿದ್ದಾರೆ. ವಾಚ್ಮೆನ್ನು ಒಳ್ಳೆ ಸೆಟ್ಟಿಂಗ್ ವಾಚ್ಮೆನ್ ಸಿಕ್ಕಿದ್ದಾರೆ ಇವರಿಗೆ. ಇವರು ಹಸು ಸಾಕಿಲ್ಲ, ಬಟ್ ಶೆಡ್ ಮಾಡಿದ್ದಾರೆ ಹಸುಗೆ. 3 ಪಾರ್ಟಿಷನ್ ಮಾಡಿದ್ದಾರೆ. ನಾಟಿ ಕೋಳಿ ಸಾಕೋಕ್ಕೆ ಒಂದು, ಕುರಿ ಸಾಕೋಕ್ಕೆ ಒಂದು, ದನ ಕೂಡಾಕಕ್ಕೆ ಒಂದು ಮಾಡಿದ್ದಾರೆ. ನೋಡಿ ಈ ಥರ ಕೋಳಿನೇ 80 ಸಾಕಿದ್ದಾರಂತೆ. ಎಲ್ಲಿ ನೋಡಿದ್ರೂ ಬರೀ ಮೊಟ್ಟೆನೇ ಬಿದ್ದಿತ್ತು. ಮಾರ್ನಿಂಗ್ ಟೈಮು ಮತ್ತು ಈವ್ನಿಂಗ್ ಟೈಮು ಜಾಸ್ತಿ ಪ್ರಾಣಿಗಳು ಬರೋದಂತೆ. ಆನೆ ಒಂದು ಬರೋಕ್ಕಿಲ್ಲ, ಬಾಕಿ ಪ್ರಾಣಿ ಎಲ್ಲ ಬರ್ತಾಯಿರ್ತವೆ. ಆನೆಗೆ ಏನಂತಂದರೆ ಇಲ್ಲಿ ರೈಲ್ವೆ ಪಟ್ಟ್ಯದು ಬ್ಯಾರಿಕೇಡ್ ಹಾಕ್ತಾರಲ್ಲ, ಆ ಥರ ಹಾಕಿದ್ದಾರೆ ಇಲ್ಲಿ. ನೋಡಿ ಎದುರುಗಡೆ ಕಾಣ್ತಾ ಇರೋದೇ ಫಾರೆಸ್ಟ್. ಇದ್ರ ಹಿಂದ್ಗಡೆನೂ ಇದೆ, ಇದೇ ಬೌಂಡ್ರಿ ಹಿಂದ್ಗಡೆ ತನಕ ಬಂದಿದೆ. ಆಮೇಲೆ ಮುಂದ್ಗಡೆ ಫ್ರಂಟಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಕಡೆ ಒಂದು ರಿವರು ಇದೆ. ಆ ರಿವರ್ ನೀರೇ ಬಂದಿಯಲ್ಲಿ ದೊಡ್ಡ ಕೆರೆ ಆಗಿರೋದು. ಆ ಕಡೆದು ಪ್ರಾಣಿ ಕೂಡೋಕ್ಕೆ ಒಂದು ಶೆಡ್ ಮಾಡಿದ್ದಾರೆ. ಈ ಕಡೆ ವಾಚ್ಮೆನ್ಗೆ ಒಂದು ಮನೆ ಮಾಡಿಕೊಟ್ಟಿದ್ದಾರೆ ಅದೇ ಥರ ಶೀಟಲ್ಲಿ. ನೋಡಿ ಈ ಥರ ಶೀಟಿನ ಮನೆ ಮಾಡಿದ್ದಾರೆ. ಈಗ ಮನೆ ಒಳಗಡೆ ಬಂದಿರೋದು. ಇವರು ಸಾಕಿದಾರಲ್ಲ ಕುರಿಗಳು, ಅದು ಟೈಮಿಂದ ಈಚೆ ಬಂದು ಮತ್ತೆ ಟೈಮಲ್ಲಿ ಓಟೈತದೆ ಅಂತ ಒಳಗಡೆ. ನೋಡಿ UPS ಬ್ಯಾಟ್ರಿ ಇಲ್ಲಿಟ್ಟಿದ್ದಾರೆ. ಕಾಮನ್ ಬಾತ್ರೂಮು ಮಾಡಿಕೊಂಡಿದ್ದಾರೆ. ನೋಡಿ ಇದು ಬೆಡ್ರೂಮ್ ಥರ ಮಾಡ್ಕೊಂಡಿದ್ದಾರೆ. ನೋಡಿ ಮಂಚ ಇದರಲ್ಲಿ ಮಾಡ್ಕೊಂಡಿರೋದು ಕಡಪ ಕಲ್ಲಲ್ಲಿ.
ನೋಡಿ, ಹೊರಗಡೆ ಏನಾರು ನೋಡೋಂಗಿದ್ರೆ ಈ ಕಿಟಕಿನ ನೋಡ್ತಾರಂತೆ. ಇದ್ರದ್ದು ಬೆಲೆ 25 ಲಕ್ಷ ರೂಪಾಯಿ 1 ಎಕರೆಗೆ ಅಂತ ಅಂತಾರೆ. ಕ್ಲಿಯರ್ ಟೈಟ್ಲ್ ಇದೆ, ಸೇಮ್ ಡೇನೇ ರಿಜಿಸ್ಟರ್ ಐತೆ.